ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನ ಆನ್ ಮಾಡ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಇವಾಗ ಒಂದ್ಸತಿ. ಈಗ ನೋಡಿ ಇದು ಹೂ ತರ ಅರಳ್ಕೊಂಡಿದೆ. ಎಷ್ಟು ಫ್ಲಫಿಯಾಗಿ ಬಂದಿದೆ ಹಿಟ್ಟು. ಈಗ ದೋಸೆ ಹಾಕೋದಕ್ಕೆ ಇದು ತುಂಬಾ ರೆಡಿ ಆಗಿದೆ. ಇದನ್ನ ಒಂದ್ಸತಿ ಚೆನ್ನಾಗಿ ಬೆಣ್ಣೆ ಕಡದಿಟ್ಕೊಂಡಿರೋದು ಇದು. ಇವಾಗ ನೋಡಿ ಬೆಣ್ಣೆ ದೋಸೆಗೆ ನೀವು ಹೊರಗಡೆಯಿಂದ ಬೆಣ್ಣೆ ತಗೊಂಬಂದು ಮಾಡೋದಕ್ಕಿಂತ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಮಾಡ್ಕೋಬೇಕು. ಇವಾಗ ಎಲ್ಲಾ ಕಡೆನೂ ಬೆಣ್ಣೆ ಚೆನ್ನಾಗಿ ಹರಡ್ಕೊಳ್ಳಿ. ಇದಕ್ಕೆ ಎಷ್ಟು ಬೆಣ್ಣೆ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಹಣೆಯ ಬರವನ್ನು ನಿರ್ಧರಿಸುವ ಜವಾಬ್ದಾರಿ ನಕ್ಷತ್ರಗಳ ಮೇಲಿಲ್ಲ, ಅದು ನಮ್ಮ ಮೇಲೆಯೇ ಇದೆ. ಚಾಣಕ್ಯ ಹೇಳಿರುವ ಮಾತು. ನಮಸ್ಕಾರ, ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಪ್ರಾಪರ್ ಆಗಿ ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಚಟ್ನಿ ಪಲ್ಯ ಯಾವ ತರ ಮಾಡ್ತಾರೆ ಅಂತ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಈ ಪಾತ್ರೆ ಒಳಗೆ 6 ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊತಾ ಇದ್ದೀನಿ. ಇಲ್ಲಿ ನಾನು ರಾ ರೈಸ್ ತಗೊತಾ ಇದ್ದೀನಿ. ನೀವು ಬೇಕಾದ್ರೆ ದೋಸೆ ಅಕ್ಕಿನೂ ಸಮೇತ ತಗೋಬಹುದು. ಇಲ್ಲಿ ನಾನು 6 ಗ್ಲಾಸ್ ಹಾಕೊತಾ ಇದ್ದೀನಿ ಇಲ್ಲಿ. ಇವಾಗ ನೋಡಿ ನಾನು ಈ ಕಪ್ ಒಳಗೆ 1.5 ಕಪ್ ಆಗೋಷ್ಟು ಕಡಲೆಬೇಳೆ ತಗೊತಾ ಇದ್ದೀನಿ. ಈ ಕಡಲೆಬೇಳೆ ಹಾಕೋದ್ರಿಂದ ದೋಸೆ ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಸಮೇತನೂ ಬರುತ್ತೆ. ಈಗ ಈ ಅಳತೆ ಒಳಗೆ 1.5 ಕಪ್ ಆಗೋಷ್ಟು ನಾನು ಕಡಲೆಬೇಳೆ ತಗೊತಾ ಇದ್ದೀನಿ. ನೀವು ಅಕ್ಕಿ ಬೇಳೆ ಎಲ್ಲ ನಿಮ್ಮ ಪ್ರಮಾಣಕ್ಕೆ ತಕ್ಕಂಗೆ ನೀವು ಹಾಕೊಳ್ಳಿ. ಈಗ ನಾನು ಇಲ್ಲಿ 1/4 ಕಪ್ ಆಗೋಷ್ಟು ಉದ್ದಿನ ಕಾಳು ಹಾಕೊತಾ ಇದ್ದೀನಿ. ಉದ್ದಿನ ಕಾಳು ಹಾಕೋದ್ರಿಂದ ದೋಸೆ ಫ್ಲಫಿಯಾಗಿ ಬರುತ್ತೆ ಮತ್ತೆ ಸಾಫ್ಟ್ ಆಗಿ ಕೂಡ ಬರುತ್ತೆ. ಈಗ ನೋಡಿ ಅಳತೆ ಪ್ರಕಾರನೇ ನಾನು 1/4 ಕಪ್ ಆಗೋಷ್ಟು ಹಾಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನ್ ಆಗೋಷ್ಟು ನಾನು ಮೆಂತೆ ಕಾಳು ಹಾಕೊತಾ ಇದ್ದೀನಿ. ಇದನ್ನೆಲ್ಲ ನಾನು 2 ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಈ ರಾ ರೈಸು ಬೇಳೆ ಕಾಳುಗಳಲ್ಲೆಲ್ಲ ಸ್ವಲ್ಪ ಗಲೀಜಿರುತ್ತೆ, ಪೌಡರ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ನೀವು ಆದ್ದರಿಂದ ಇದನ್ನ 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಳ್ಳಿ. ಇದನ್ನ ತಿಳಿ ನೀರು ಬರೋ ತನಕ ತೊಳ್ಕೊಂಡ್ರಷ್ಟು ಚೆನ್ನಾಗಿ. ಮೇಲ್ಗಡೆ ತಿಳಿ ನೀರು ಬಂದು ನಿಂತ್ಕೋಬೇಕು. ಆವಾಗ ನೀವು ಇದನ್ನ ಮುಚ್ಚಿಟ್ಬಿಡಿ ನೆನೆಯೋದಕ್ಕೆ. ಈಗ ನೋಡಿ ಈಗ ನಾನು ರೀಕ್ಯಾಪ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ಯಾವ ಪದಾರ್ಥಗಳನ್ನ ಹಾಕಿದ್ದೀನಿ ಅಂತ. ರಾ ರೈಸ್ ಹಾಕಿದ್ದೀನಿ, ಮತ್ತೆ ಕಡಲೆಬೇಳೆ, ಉದ್ದಿನ ಕಾಳು ಮತ್ತೆ ಮೆಂತೆ ಕಾಳು ಇದಿಷ್ಟು ಹಾಕ್ಬಿಟ್ಟು ನಾನು ನೆನೆ ಬಿಟ್ಟಿದ್ದೀನಿ. ಈಗ ನೋಡಿ ಇದು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ 1 ಡೇ ಮುಂಚೆನೆ ನಾವು ಪ್ರಿಪೇರ್ ಮಾಡ್ಕೊಳೋದ್ರಿಂದ ಹಿಂದಿನ ದಿನದ ನಾನು ತೋರಿಸ್ತಾ ಇರೋದು. ಈಗ ನೋಡಿ ಕಾಳು ಬೇಳೆ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಇದಕ್ಕೆ ಇನ್ನೊಂದು ಪದಾರ್ಥನ ನಾನು ಸೇರಿಸ್ಕೊತಾ ಇದ್ದೀನಿ. ಬಾಣಲೆಗೆ ನಾನು 6 ಕಪ್ ಆಗೋಷ್ಟು ನಾನು ಮಂಡಕ್ಕಿ ಹಾಕೊತಾ ಇದ್ದೀನಿ. ಈಗ ನಾವು ಅಕ್ಕಿ ತಗೊಂಡಿದ್ವಲ್ಲ ಅದೇ ಸೇಮ್ ಕಪ್ ಒಳಗೇನೆ 6 ಕಪ್ ಆಗೋಷ್ಟು ನಾನು ಮಂಡಕ್ಕಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸಮೇತ ನೀವು ಚೆನ್ನಾಗಿ ತೊಳ್ಕೊಳ್ಳಿ. ಇದನ್ನ ಸ್ವಲ್ಪ ಹೊತ್ತು ನೆನೆ ಬಿಟ್ಬಿಡಿ, ಅದು ಮೆತ್ತಗಾಗುತ್ತೆ. ನೀವು ಇದನ್ನ ಕ್ಲೀನಾಗಿ ಒಂದ್ಸತಿ ವಾಶ್ ಮಾಡಿಬಿಟ್ಟು ನೆನೆ ಬಿಟ್ಟರೆ ಮಂಡಕ್ಕಿ ಚೆನ್ನಾಗಿ ಮೆತ್ತಗಾಗತ್ತೆ. ಇದನ್ನ ನೀವು ಡೈರೆಕ್ಟಾಗಿ ಕಡಲೆಬೇಳೆ ಅಕ್ಕಿ ಮಿಶ್ರಣ ಇರುತ್ತಲ್ಲ ಅದಕ್ಕೆ ಸೇರಿಸ್ಕೋಬೋದು. ಈಗ ನೋಡಿ ಅದನ್ನ ನೀವು ಹಿಂಡಿ ಹಾಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ. ಇದೇ ಥರನೇ ನೀರು ಬಸ್ದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಎಲ್ಲದನ್ನು ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನ ರುಬ್ಬೇಕಾಗತ್ತೆ ನಾವು. ಈಗ ನೋಡಿ ನಾನು ಇದನ್ನ ಚೆನ್ನಾಗಿ ಎಲ್ಲದಕ್ಕೂ ಅಕ್ಕಿ ಬೇಳೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಇವಾಗ ಮಿಕ್ಸರ್ ಮಾಡ್ಕೊಳಕ್ಕೆ ರೆಡಿ ಇದೆ. ಈಗ ನಾನು ಗ್ರೈಂಡರ್ ಅಲ್ಲಿ ಇದನ್ನ ಮಿಕ್ಸಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಗ್ರೈಂಡರ್ಗೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಅಕ್ಕಿ ಮತ್ತೆ ಬೇಳೆ ಎಲ್ಲ ನೆನೆ ಬಿಟ್ಟಿದ್ನಲ್ಲ ಆ ಮಿಶ್ರಣನ ಇದಕ್ಕೆ ಹಾಕೊಂಡ್ಬಿಟ್ಟು ಈಗ ರುಬ್ಬೇಕಾಗತ್ತೆ. ನೀವು ಬೇಕಂದ್ರೆ ಇದನ್ನ ಇದು ಮಿಕ್ಸಿ ಒಳಗೂ ಸಮೇತ ರುಬ್ಕೋಬಹುದು. ಗ್ರೈಂಡರ್ ಇರಲಿಲ್ಲ ಅನ್ನೋರು ಮಿಕ್ಸಿಲಿ ಸಮೇತನೂ ಇದನ್ನ ಗ್ರೈಂಡ್ ಮಾಡ್ಕೋಬಹುದು. ಆದಷ್ಟು ನೀವು ಗ್ರೈಂಡ್ರಲ್ಲಿ ಮಾಡ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಆನ್ ಮಾಡ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಸ್ಟಾರ್ಟ್ ಆಗಿದೆ. ಈ ಹೋಟೆಲಲ್ಲೆಲ್ಲ ಈ ಥರ ಯಾರು ನೆನೆಸ್ಬಿಟ್ಟು ಎಲ್ಲ ಮಾಡೋದಿಲ್ಲ. ಅವರು ಅಕ್ಕಿ ಹಿಟ್ಟು, ಉದ್ದಿನಬೇಳೆ ಹಿಟ್ಟು ಮತ್ತು ಮಂಡಕ್ಕಿ ಪೌಡರ್ ಎಲ್ಲ ಮಾಡಿಕೊಂಡು ಅವ್ರು ಬ್ಯಾಟರ್ ರೆಡಿ ಮಾಡ್ಕೊತಾರೆ. ನೀವು ಇದೇ ಥರನೇ ನೀವು ಮನೆಯಲ್ಲಿ ನೆನೆ ಬಿಟ್ಬಿಟ್ಟು ಎಲ್ಲ ಮಾಡಿಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಹಿಟ್ಟನ್ನು ಮತ್ತೆ ನೀವು ಪಡ್ಡು ಅದಕ್ಕೆಲ್ಲ ನೀವು ಉಪಯೋಗಿಸ್ಕೋಬೋದು. ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಹಿಟ್ಟು ತುಂಬ ನೈಸಾಗಿ ಬಂದಿದೆ.
ಈ ಥರನೇ ಸಣ್ಣಗೆ ರುಬ್ಕೋಬೇಕಾಗತ್ತೆ ನಾವು. ಇದು ಒಂದು 20-25 ನಿಮಿಷ ಚೆನ್ನಾಗಿ ನಾನು ರುಬ್ಬಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಇದನ್ನು ತಕ್ಕೊತೀನಿ ನಾನು ಇವಾಗ. ಇದು ತುಂಬ ನೈಸಾಗಿ ರುಬ್ಕೊಂಡಿರೋದ್ರಿಂದ ನೀವು ಪಡ್ಡಿಗೆ ಸಮೇತನೂ ಈ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಈಗ ನೋಡಿ ನಾನೀಗ ಒಂದು ಲೋಟದಿಂದ ಇದನ್ನೆಲ್ಲ ಇನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ನಾವೇನು ಮಿಕ್ಸ್ ಮಾಡೋ ಅಂಥದ್ದಿಲ್ಲ. ಇವಾಗ ಡೈರೆಕ್ಟಾಗಿ ಹಿಟ್ಟನ್ನೆಲ್ಲ ತೆಗೆದು ಇದನ್ನು ಫರ್ಮೆಂಟೇಷನ್ ಪ್ರೊಸೆಸ್ಸಿಗೆ ಇಡಬೇಕಾಗತ್ತೆ. ಇದು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಮುಚ್ಚಿಟ್ಬಿಡಿ. ಇದು ಅದ್ರ ಪಾಡಿಗೆ ಅದು ಇವಾಗ ಓವರ್ ನೈಟ್ ಫರ್ಮೆಂಟ್ ಆಗತ್ತೆ. ನಾನು ತಿರುಗಿ ದಿನ ಬೆಳಗ್ಗೆ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಅರ್ಧ kg ಆಗೋಷ್ಟು ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮುಳುಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 5-6 ವಿಷಲ್ಲು ಚೆನ್ನಾಗಿ ಕೂಗಬೇಕು. ಆವಾಗ ತುಂಬ ಚೆನ್ನಾಗಿ ಆಲೂಗಡ್ಡೆ ಬೆಂದಿರುತ್ತೆ. ಈ ಆಲೂಗಡ್ಡೆ ಪಲ್ಯಕ್ಕೆ ಮಾತ್ರ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು. ಈಗ ನೋಡಿ ನಾನು ಈರುಳ್ಳಿ ಬೇಯಿಸ್ಕೊಳಕ್ಕೋಸ್ಕರ ಒಂದು ಪ್ಯಾನಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದಾಜು 1 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಸ್ಲೈಸಸ್ ಮಾಡಿ ಹಾಕ್ತಾ ಇದ್ದೀನಿ. ಉದ್ದುದ್ದ ಸ್ಲೈಸ್ ಮಾಡಿ ಹಾಕಬೇಕಾಗತ್ತೆ. ಈಗ ಇದಕ್ಕೆ ನಾವು ಈ ಖಾರ ಒಗ್ಗರಣೆ ಎಲ್ಲ ಹಾಕೋದಿಲ್ಲ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಗ್ಗರಣೆ ಎಲ್ಲ ಹಾಕೋದಿಲ್ಲ. ಈ ಡೈರೆಕ್ಟಾಗಿ ಈರುಳ್ಳಿ ಎಲ್ಲ ಬೇಯಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳೋದು ನಾವು. ಅದು ಮಸಾಲೆ ದೋಸೆಗೆ ನಾವು ಪಲ್ಯ ಮಾಡ್ಕೊತೀವಲ್ಲ ಆ ಥರ ಅಲ್ಲ. ದಾವಣಗೆರೆಯಲ್ಲಿ ನೀವು ಎಲ್ಲೇ ಹೋದ್ರೂ ಇದೇ ಥರ ಪಲ್ಯನೇ ಕೊಡೋದು. ಈಗ ಹಸಿಮೆಣಸಿನ್ಕಾಯಿ ಸಮೇತನೂ ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನು ನಾನು ಬೇಯಿಸ್ತಾ ಇದ್ದೀನಿ ನಾನು. ಇದು ಕಲರೆಲ್ಲ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀವು ಬೇಯಿಸ್ಕೋಬೇಕು. ಇವಾಗ ನೋಡಿ ಡಾರ್ಕ್ ಗ್ರೀನ್ ಇರೋದು ಮೆಣಸಿನ್ಕಾಯಿ ಎಲ್ಲ ಇವಾಗ ಲೈಟ್ ಗ್ರೀನ್ ಆಗಿದೆ. ಇದನ್ನೆಲ್ಲ ಇವಾಗ ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದು ನಾವು ಚಟ್ನಿಗೆ ಉಪಯೋಗಿಸ್ಕೊತೀವಿ ನೆಕ್ಸ್ಟು. ಈಗ ಈರುಳ್ಳಿನೂ ಚೆನ್ನಾಗಿ ಬೆಂದಿದೆ. ಇದು ನಾವು ಪಲ್ಯಕ್ಕೆ ಆಲೂಗಡ್ಡೆ ಜೊತೆಗೆ ಮಿಕ್ಸ್ ಮಾಡ್ಕೊಳೋದು ಇದು. ಇವಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಒಂದು 5-6 ವಿಷಲ್ ನಾನು ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಆಲೂಗಡ್ಡೆ ಬೆಂದಿದೆ. ಇವಾಗ ಸಿಪ್ಪೆ ಎಲ್ಲ ತಕ್ಕೊಂಬಿಟ್ಟು ಇದನ್ನು ನಾವು ಚೆನ್ನಾಗಿ ಗಂಟಿಲ್ಲದೆ ಎಲ್ಲದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಆದಷ್ಟು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದನ್ನು ಒಂದು ಪ್ಯಾನಿಗೆ ತಕ್ಕೊಂಡ್ಬಿಟ್ಟು ಈಗ ಅದಕ್ಕೆ ಆಲೂಗಡ್ಡೆಗೆ ಇದು ಬೇಯಿಸಿಟ್ಟಿರೋ ಈರುಳ್ಳಿ ಇದೆ ಅಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಏನೂ ಇಲ್ಲ, ಮಾಡ್ಕೊಳಕ್ಕೆ ತುಂಬಾ ಈಸಿ. ಭಾಳ ಹೊತ್ತೇನು ಹಿಡಿಯೋದಿಲ್ಲ ಇದು ಮಾಡ್ಕೊಳೋದಕ್ಕೆ. ಇದು ಫುಲ್ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು, ಟೈಮು ಆಗೋದಿಲ್ಲ. ಇವಾಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಈಗ ನಾನು ಕಾಯಿ ಚಟ್ನಿ ಮಾಡ್ಕೊಳೋದಕ್ಕೆ ಕಾಯಿ ಹೋಳುಗಳನ್ನ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ತುರ್ಕೋಬೇಡಿ, ಇದೇ ಥರನೇ ಉದ್ದುದ್ದಕ್ಕೆ ಸ್ಲೈಸಸ್ ಮಾಡ್ಕೊಳ್ಳಿ. ಅದನ್ನು ಒಂದು ಸತಿ ನೀವು ಗ್ರೈಂಡರ್ ಮಾಡಬೇಕಾಗತ್ತೆ. ಈಗ ಅದು ಅದಿವಾಗ ನೋಡಿ ಇದಕ್ಕೆ ಒಂದು 3 ಏಲಕ್ಕಿ ಹಾಕ್ತಾ ಇದ್ದೀನಿ, ಒಂದು ಅನಾನಸ್ ಹೂವು ಹಾಕ್ತಾ ಇದ್ದೀನಿ, ಒಂದು ಪೂರ್ತಿ ಹಿಡಿಯುತ್ತೆ, 1 ಇಂಚಷ್ಟು ಚಕ್ಕೆ, ಬೇಯಿಸಿರೋ ಹಸಿಮೆಣಸಿನ್ಕಾಯಿ, ಉಪ್ಪು, ಇದಿಷ್ಟು ಹಾಕ್ಬಿಟ್ಟು ಇವಾಗ ನಾವು ಚಟ್ನಿ ರೆಡಿ ಮಾಡ್ಕೋಬೇಕು. ಇದು ಫಸ್ಟ್ ಹಾಗೇ ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ನೀವು ರುಬ್ಕೊಳ್ಳಿ. ಇದನ್ನು ಚೆನ್ನಾಗಿ ಇದು ಆದಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಬೇಕಂದರೆ ನೀವು ನೀರನ್ನು ತುಂಬ ಗಟ್ಟಿ ಆಯಿತು ಅಂದರೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ನೀವು ರುಬ್ಕೊಳ್ಳಿ. ಇವಾಗ ಇನ್ನೊಂದು ಸತಿ ಗ್ರೈಂಡರ್ ಮಾಡ್ತೀನಿ. ಇದನ್ನು ತುಂಬ ತರಿಯಾಗಿ ರುಬ್ಬಾರ್ದು, ತುಂಬ ಸ್ಮೂತಾಗೂ ರುಬ್ಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಇದ್ದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇವಾಗ ಚಟ್ನಿನ ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಕಾಯಿ, ಚಕ್ಕೆ, ಉಪ್ಪು, ಬೇಯಿಸಿರೋ ಹಸಿಮೆಣಸಿನ್ಕಾಯಿ, ಅನಾನಸ್ ಹೂವು, ಏಲಕ್ಕಿ, ಇದಿಷ್ಟು ಬೇಕಾಗಿರೋವಂಥ ಪದಾರ್ಥಗಳು, ಚಟ್ನಿಗೆ ಬೇಕಾಗಿರೋವಂಥ ಪದಾರ್ಥಗಳಿದೆಲ್ಲ. ಇವಾಗ ಪಲ್ಯ ಮತ್ತು ಚಟ್ನಿ ರೆಡಿಯಾಗಿದೆ. ಇವಾಗ ದೋಸೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟನ್ನು ನೋಡೋಣ ಇವಾಗ ಒಂದು ಸತಿ. ಈಗ ನೋಡಿ ಇದು ಹೂವು ಥರ ಅರಳ್ಕೊಂಡಿದೆ, ಎಷ್ಟು ಫ್ಲಫಿಯಾಗಿ ಬಂದಿದೆ ಹಿಟ್ಟು. ಈಗ ದೋಸೆ ಹಾಕೋದಕ್ಕೆ ಇದು ತುಂಬ ರೆಡಿಯಾಗಿದೆ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತುಂಬಾ ಓವರ್ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲಿ ಏರ್ ಬಬಲ್ಸ್ ಎಲ್ಲ ಹೋಗ್ಬಿಡುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆಗೆ ನೀವು ತೆಗೆದು ಇದನ್ನು ಉಪಯೋಗಿಸ್ಕೋಬೋದು. ಎಲ್ಲದಕ್ಕೂ ನೀವು ಉಪ್ಪು ಹಾಕೋಬೇಡಿ. ಮತ್ತು ನೆಕ್ಸ್ಟು ನೀವು ಎಲ್ಲದಕ್ಕೂ ಉಪ್ಪು ಹಾಕೊಂಡ್ಬಿಟ್ರೆ ಹಿಟ್ಟು ತುಂಬಾ ಹುಳಿ ಬರುತ್ತೆ. ಇವಾಗ ಒಂದು ಸಣ್ಣ ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ ಇದು ಹಿಟ್ಟನ್ನ. ಈಗ ನನಗಿಷ್ಟು ಬೇಕು, ಇಷ್ಟು ಸಾಕಾಗುತ್ತೆ ನಾನು ತಕ್ಕೊಂಡಿರೋದು. ಇದಕ್ಕೆ 1 ಚಮಚ ಆಗೋಷ್ಟು ಸಕ್ಕರೆ, ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನಾವು. ಇದು ನಾವು ಈಗ ದೋಸೆಗೆ ರೆಡಿ ಮಾಡ್ಕೊಂಡಿರೋದು. ಪಲ್ಯ ಚಟ್ನಿ ರೆಡಿ ಆಗಿದೆ ಅಲ್ಲ, ಇವಾಗ ಇದು ದೋಸೆ ಕೂಡ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಇದು ಚೆನ್ನಾಗಿ ಒಂದು 2-3 ಸತಿ ಮಿಕ್ಸ್ ಮಾಡಿದ್ರೆ ಉಪ್ಪು ಸಕ್ಕರೆ ಎಲ್ಲ ಕ್ಲೀನಾಗಿ ಹೊಂದ್ಕೊಳುತ್ತೆ. ಈಗ ನಾನು ನಿಮಗೆ ಬೆಣ್ಣೆ ತೋರಿಸ್ತಾ ಇದ್ದೀನಿ. ಇದು ನಾನು ಮನೆ ಒಳಗೇನೆ ಕೆನೆ ತೆಗೆದ್ಬಿಟ್ಟು ಬೆಣ್ಣೆ ಕಡೆದಿಟ್ಕೊಂಡಿರೋದು ಇದು. ಇವಾಗ ನೋಡಿ, ಬೆಣ್ಣೆ ದೋಸೆಗೆ ನೀವು ಹೊರಗಡೆಯಿಂದ ಬೆಣ್ಣೆ ತೊಗೊಂಬಂದು ಮಾಡೋದಕ್ಕಿಂತ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕಮೆಂಟಲ್ಲಿ ಬೇಕಂದ್ರೆ ನೀವು ಹಾಕಿ, ನಿಮಗೆ ನಾನು ಮಾಡೋದು ತೋರಿಸ್ಕೊಡ್ತೀನಿ ಬೆಣ್ಣೆ ಯಾವ ಥರ ಮಾಡೋದು ಅಂತ. ಈಗ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಬ್ಬಿಣದ ಹಂಚು. ಈ ಕಬ್ಬಿಣದ ಹಂಚು ಮೇಲೆ ನೀವು ದೋಸೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೊದಲಿಗೆ ನೀವು ಹಂಚು ಕಾದಾದ್ಮೇಲೆ ನೀರು ಹಾಕಿಬಿಟ್ಟು ದೋಸೆನ ಈ ಥರ ಹರಡ್ಕೋಬೇಕಾಗತ್ತೆ ಹಿಟ್ಟನ್ನ. ಇದು ನೋಡಿ, ಸಣ್ಣ ಮೀಡಿಯಮ್ ಉರಿ ಒಳಗಡೆನೆ ನೀವು ಮಾಡ್ಕೋಬೇಕು. ಇವಾಗ ಎಲ್ಲ ಕಡೆನೂ ಬೆಣ್ಣೆ ಚೆನ್ನಾಗಿ ಹರಡ್ಕೊಳ್ಳಿ. ಇದಕ್ಕೆ ಎಷ್ಟು ಬೆಣ್ಣೆ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಕ್ಯಾಲೋರೀಸ್ ಆಗುತ್ತೆ ಅನ್ನೋರು ನೀವು ನೋಡ್ಕೊಂಬಿಟ್ಟು ಹಾಕೋಬೋದು. ಅದು ಬೆಣ್ಣೆ ಒಳಗಡೆನೆ ನೀವು ದೋಸೆ ಬೇಯಬೇಕಾಗತ್ತೆ. ಆವಾಗಲೇ ಅದು ಚೆನ್ನಾಗಿ ರುಚಿ ಕೊಡೋದು ಬೆಣ್ಣೆ ದೋಸೆ. ಈಗ ನೋಡಿ, ಇದನ್ನು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಆವಾಗ ಅದು ಎಲ್ಲ ಕಡೆನೂ ಚೆನ್ನಾಗಿ ಅದು ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ಗೊತ್ತಾಗುತ್ತೆ, ಗೋಲ್ಡನ್ ಕಲರ್ ಬ್ರೌನ್ ಆಗ್ತಾ ಇದೆ ಅನ್ನಬೇಕಾದ್ರೆ ನೀವು ಇದನ್ನು ಇದನ್ನು ಉಲ್ಟಾ ಮಾಡಿ ಮತ್ತೆ ಇನ್ನೊಂದು ಸತಿ ಬೇಯಿಸ್ಬೇಕಾಗತ್ತೆ. ಈಗ ನೋಡಿ, ನಾನೇನು ಕಷ್ಟನೇ ಪಡಲಿಲ್ಲ. ಅದೆಷ್ಟು ಆರಾಮಾಗಿ ಅದೇ ಹೊರಗಡೆ ಎದ್ದೊಳ್ತಾ ಇದೆ ಅದು ಚೆನ್ನಾಗಿ. ಈಗ ನೋಡಿ, ಇದನ್ನು ನಾವು ಉಲ್ಟಾ ಮಾಡಿ ಹಾಕಿ ಇನ್ನೊಂದು ಸತಿ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ. ಈ ಥರ ಬೆಣ್ಣೆ ಹಾಕೋದ್ರಿಂದ ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಒಳಗಡೆನೂ ಸಮೇತ ಚೆನ್ನಾಗಿ ಕೆಂಪುಗೆ ರೋಸ್ಟ್ ಆಗುತ್ತೆ, ಮತ್ತು ಹೊರಗಡೆ ಲೇಯರು ಸಮೇತ ಕ್ರಿಸ್ಪ್ ಆಗುತ್ತೆ. ಈ ಥರನೇ ನೀವು 2 ಸೈಡ್ ಬೆಣ್ಣೆ ಹಾಕ್ಕೊಂಡು ನಿಧಾನ ಉರಿ ಒಳಗೆ ನೀವು ದೋಸೆನ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಇದು ಪ್ರಿಪೇರ್ ಆಯಿತು. ಇವಾಗ ಒಂದು ದೋಸೆ ಈಗ ನಾನು ಈ ಥರ ಮಾಡಿ ತೋರಿಸಿದ್ದೀನಲ್ಲ, ಸೇಮ್ ನೀವು ಇದೇ ಥರನೇ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈಗ ನೋಡಿ, ಬಿಸಿ ಬಿಸಿಯಾದ ಬೆಣ್ಣೆ ದೋಸೆ ರೆಡಿಯಾಗಿದೆ. ಇದನ್ನು ಚಟ್ನಿ ಪಲ್ಯದೊಟ್ಟಿಗೆ ತಿಂದರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮೇಲ್ಗಡೆ ಒಂಚೂರು ಬೆಣ್ಣೆ ಹಾಕ್ಕೊಳ್ಳಿ, ಇನ್ನೂ ತಿನ್ನಬೇಕಾದ್ರೆ ತುಂಬ ಮಜವಾಗಿರುತ್ತೆ. ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.